ಪ್ರತಿ ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಮತ್ತು ಶುಕ್ರವಾರ ದಿವಸ ಸಮಸ್ಯೆಗಳೇನಿದೆ ತಹಸೀಲ್ದಾರ್ ಹತ್ರ ತಾಲೂಕು ಆಫೀಸ್ನಲ್ಲಿ ಇವನ್ನೆಲ್ಲ ಹಂತವಾಗಿ ಬಗೆಹರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ತಹಸೀಲ್ದಾರನ್ನು ಕುಣಿಸ್ಕೊಂಡು ಏನು ಅವ್ರ ಕೈಲಿ ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೋದ ಅಥವಾ ಮೇಲಂತಕ್ಕೆ ಹೋಗ್ಬೇಕಾ ಅಥವಾ ಯಾವ ದಾಖಲೆಗಳಿಗೋಸ್ಕರ ಜನ ಇಲ್ಲಿ ಪರದಾಡ್ತಾ ಇದ್ದಾರೆ ಅವನ್ನೆಲ್ಲವನ್ನು ಬಗೆಹರಿಸ್ಬೇಕು ಅಂತೇಳಿ ಇವತ್ತು ತಹಸೀಲ್ದಾರ್ ಅವರಿಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಸೊ ರೈತರುಗಳಿಗೆ ಏನು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಾನು ಕೂಡ ಅವರ ಪರವಾಗಿ ಕೆಲವರಿಗೆ ವಿಚಾರನೇ ಗೊತ್ತಿಲ್ಲದೇ ಸುಮ್ಮನೆ ಅಲಿತಾ ಇರ್ತಾರೆ. ಅವ್ರಿಗೆ ವಿಚಾರ ಮುಗಿಸೋದು, ಅವ್ರಿಗೆ ವಿಷಯ ಮುಗಿಸೋದು ಭಾಳ ಮುಖ್ಯ ಆಗ್ತದೆ. ಏನು ಅಂತ ಹೇಳಿದ್ರೆ AC ಹತ್ರ ಆಗಬೇಕಾದ್ರೆ ಕೆಲಸಕ್ಕೆ ತಾಲೂಕು ಆಫೀಸರ್ ಓಡಾಡ್ತಾ ಇರ್ತಕ್ಕಂಥದ್ದು, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಕೇವಲ ಯಾರೋ ಒಬ್ಬ ಕೇಸ್ ವರ್ಕರ್ ಹತ್ರ ಬಂದು ಸುಸ್ತಾ ಇರೋದು, ಇವೆಲ್ಲೂ ಕೂಡ ಆಗ್ತದೆ. ಪಾಪ ನಮ್ಮ ರೈತರಿಗೆ ಕೆಲವರಿಗೆ ಗೊತ್ತಿಲ್ಲದೆ ಇರೋದು, ಅವ್ರಿಗೆ ಮಾಹಿತಿ ಕೊಡಬೇಕು. ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಅದು ಕೆಲಸ ಆಗಬೇಕು ಅಂತೇಳಿ ತಹಶೀಲ್ದಾರ್ ಮುಖ್ಯನ ಕೆಲಸ ಮಾಡಿಸುವಂಥ ಕೆಲಸ ಮಾಡಿಸ್ತಾ ಇದ್ದೀನಿ. ಸೊ ಈ ಒಂದೊಂದು ಹಂತಕ್ಕೆ ಇದು ಆಗ್ತದೆ. ನಾನು ಬರೋಕ್ಕೆ ಶುರು ಮಾಡಿದಂಥ ಸಮಸ್ಯೆಗಳು ಹಂತವಾಗಿ ಬಗೆಹರಿತಾ ಇದ್ದಾವೆ. ಕೆಲವು ಸಂದರ್ಭದಲ್ಲಿ ಈ ರಸ್ತೆಗಳ ವಿಚಾರದಲ್ಲಿ ಅಂತೆಲ್ಲ ಸ್ಪಾಟ್ ವಿಸಿಟ್ ಮಾಡಬೇಕು ಅಂದರೆ ತಹಶೀಲ್ದಾರ್ ಅವ್ರಿಗೆ ವಿನಂತಿ ಮಾಡಿದ್ದೀನಿ, ನೀವು ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲೇ ನೀವು ಕುತ್ಕೊಂಡು ಇದಕ್ಕೆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಅದಕ್ಕೆಲ್ಲ ಒಪ್ಪಿದ್ದಾರೆ, ಮಾಡ್ತಾರೆ. ಇವತ್ತೆಷ್ಟು ಸಮಸ್ಯೆಗಳು ಬಂದಿದ್ದಾವೆ ಸರ್? ಯಾವ ಸಮಸ್ಯೆ? ಎಲ್ಲ ವಿಚಾರದಲ್ಲೂ ಸಮಸ್ಯೆ ಇದೆ. ದಾರಿ ಸಮಸ್ಯೆ ಇದೆ, ಒಳ್ಳೆ ಚೀಟಿಗಳು ಕೊಡಬೇಕು ಅಂತಿದೆ, ಖಾತೆಗಳದ್ದು ಸಮಸ್ಯೆ ಇದೆ, ಕೆಲವು ಖಾತೆಗಳಲ್ಲಿ ಜಂಟಿ ಕೂತ್ಕೊಂಡಿದೆ ಅಂತ ಸಮಸ್ಯೆ ಇದೆ, ಕೆಲವರು ರೆಕಾರ್ಡ್ ರೂಮಲ್ಲಿ ದಾಖಲಾತಿಗಳನ್ನು ಪಡೀಲಿಕ್ಕೆ ಅರ್ಜಿಗಳನ್ನು ಹಾಕಿದ್ದಾರೆ, ಅದು ಡಿಲೇ ಆಗ್ತಾ ಇದೆ. ಅದಕ್ಕೆ ಇವಾಗೆಲ್ಲ ಸ್ಕ್ಯಾನ್ ಆಗಿದೆ, ಸ್ಕ್ಯಾನ್ ಆದಮೇಲೆ ಎಲ್ಲ ಆನ್ಲೈನಲ್ಲೇ ದೊರಕುವಂತೆ ಆಗ್ತದೆ ಅಂತ ತಹಶೀಲ್ದಾರ್ ಹೇಳಿದ್ದಾರೆ. ಇರೋವೆಲ್ಲ ಆನ್ಲೈನಲ್ಲಿ ದೊರಕಿದ್ರೆ ಓಕೆ. ಇಲ್ಲದೇ ಇರೋ ದಾಖಲೆಗಳಿಗೆ ಕೇವಲ ಎಂಡಾರ್ಸ್ಮೆಂಟ್ ಕೊಟ್ಬಿಟ್ರೆ ಇವತ್ತು ಯಾರೂ ಒಪ್ಪೋದಿಲ್ಲ, ಹುಡುಕಿಸ್ಕೊಡಿ ಅಂತೇಳಿ ತಾಕೀತು ಮಾಡಿದ್ದೀನಿ. ಅದನ್ನು ಮಾಡ್ತಾರೆ ಅಂತ ಒಪ್ಪಿದ್ದಾರೆ. ಸರ್, ಈ 2 ಸತಿ ಬಂದಿರಲ್ಲ ಸರ್, ಬಂದ ನಂತರದಲ್ಲಿ ಸಮಸ್ಯೆ ಅದನ್ನು ಬಗೆಹರಿದಿದೆಯಾ? ಬಗೆಹರಿತಾ ಇದ್ದಾವೆ. ಕೆಲವು ಬಗೆಹರಿತಿದ್ದಾವೆ, ಕೆಲವು ಇನ್ನೂ ಬಗೆಹರಿ ಹಂತದಲ್ಲಿದ್ದಾವೆ. ಬಗೆಹರಿಲೇಬೇಕಲ್ಲ ಅಲ್ವಾ? ಇಲ್ಲಿ ಬಗೆಹರಿಬೇಕು. ಇಲ್ಲ ಅಂದರೆ ಇಲ್ಲಿ ಬಗೆಹರಿಲಿಲ್ಲ ಅಂದರೆ ಮೇಲ್ಮಟ್ಟದ ಮೇಲೆ ಹಂತಕ್ಕೆ ಹೋಗ್ಬೇಕು. ಇಲ್ಲ AC ಹತ್ರ ಹೋಗ್ಬೇಕಾ, DC ಹತ್ರ ಹೋಗ್ಬೇಕಾ, ಇಲ್ಲ ಕೋರ್ಟ್ಗೆ ಹೋಗ್ಬೇಕಾ, ಎಲ್ಲಾದರೂ ಹೋಗ್ಲೇಬೇಕಲ್ಲ. ಸೊ ಇಲ್ಲಿ ಬಗೆಹರಿ ಅಂತ ಇದ್ದಾವೆಲ್ಲ ಎಲ್ಲ ಬಗೆಹರಿಸ್ತಾ ಇದ್ದಾರೆ. ನಕಲಿ ದಾಖಲಾತಿ ಸೃಷ್ಟಿಸಿ ಗೋಮಾಳ ಜಾಗಗಳನ್ನ ಮಾರಾಟ ಮಾಡಿ ಇದು ಮಾಡಿದ್ದಾರೆ ಯಾರೋ ಅಧಿಕಾರಿಗಳು ಒಳಗೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾರ ಅದನ್ನು ವಿಚಾರ ಮಾಡಿದ್ದೀನಿ. ಸುಮಾರು ಸರ್ವೆ ನಂಬರ್ಗಳಲ್ಲಿ, ಸುಮಾರು ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ನಕಲಿ ಉಳುಮೆ ಚೀಟಿಗಳನ್ನು ಮಾಡಿ, ಡಾಕ್ಯುಮೆಂಟನ್ನು ಮಾಡಿ ಸೇರಿಸಿ ಇವತ್ತು ಇಡೀ ತಾಲೂಕಿನ ಗೌರವವನ್ನು ಕಳೆದಿರ್ತಕ್ಕಂಥವ್ರು ಯಾರು ಅಂತೇಳಿ ಈಗಾಗಲೇ ಏನು ತಹಶೀಲ್ದಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ಪೊಲೀಸ್ ಇಲಾಖೆಯವರು ಇನ್ಸ್ಪೆಕ್ಟರ್ ಬಂದು ಹಲವಾರು ದಾಖಲೆಗಳನ್ನು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತಹಶೀಲ್ದಾರ್ ಇವಾಗ ಹೇಳಿದ್ದಾರೆ. ನಾನು ಮುಕ್ತವಾದ ತನಿಖೆ ಆಗಬೇಕು ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೇನೆ, ತಿಳಿಸಿದ್ದೇನೆ. ಮುಕ್ತವಾದ ತನಿಖೆಯಾಗಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಅಮಾಯಕ ರೈತರನ್ನು ವಂಚಿಸ್ತಾ ಇದ್ದಾರೆ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ಹಂತದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದಾಗಲಿಲ್ಲ ಅಂದರೆ ಮುಂದೆ ಅದಕ್ಕೆ ಏನು ಹೋರಾಟ ಮಾಡಬೇಕು ನಾನು ಮಾಡ್ತೀನಿ. ಸರ್, ರೆಕಾರ್ಡ್ ರೂಮ್ನಲ್ಲಿ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಬದಲಾವಣೆ ಬಗ್ಗೆ ಹೆಸರು ಬದಲಾವಣೆಯಿಂದ ಏನೂ ಬದಲಾವಣೆ ಆಗತ್ತೆ. ನಮಗೆ ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಇದೆ. ಕೇವಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೆಸರಿಟ್ಟಿದ ತಕ್ಷಣ ಏನಾದ್ರೂ ಈ ಜಿಲ್ಲೆಗೆ ಕೊಡುಗೆ ಆಗ್ತದ ಅನ್ನೋದು ನನ್ನ ಪ್ರಶ್ನೆ. ಏನೋ ಪಾಪ ನಮ್ಮ ಶಾಸಕರು ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ಎಲ್ಲ ಇನ್ವೆಸ್ಟರ್ಗಳು ಬಂದ್ಬಿಡ್ತಾರೆ, ಏನು ಎಲ್ಲ ದುಪ್ಪಟ್ಟಾಗ್ಬಿಡುತ್ತೆ. ಇವತ್ತು ಹೆಸರು ಬದಲಾವಣೆ ಆಗಿದೆ. ಆಲ್ರೆಡಿ ಬೋರ್ಡ್ಗಳನ್ನ ಕೆಲವು ಇಲಾಖೆನೆಲ್ಲ ಹಾಕ್ಕೊಂಡಿದ್ದಾರೆ, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೆಸರು ಕೊಟ್ಟ ಮೇಲೆ ಇವತ್ತು ಎಷ್ಟು ದುಪ್ಪಟ್ಟಾಗಿದೆ ಭೂಮಿ ಬೆಲೆ? 1ರಿಂದ 4 ಪಟ್ಟಾಗಿದೆಯಾ? 1ರಿಂದ 10 ಪಟ್ಟಾಗಿದೆಯಾ? ಎಷ್ಟಾದರೂ ಹೇಳ್ಬೇಕಲ್ಲ ಇವರು. ಅಥವಾ ಸರ್ಕಾರನೇ ನಾವು 1 ಕೋಟಿ ಹೋಗ್ತಿರೋ ಆಸ್ತಿ ಇವತ್ತು 10 ಕೋಟಿ ಮೌಲ್ಯ ಹೆಚ್ಚಾಯಿತು ಅಂತೇಳಿ ಅವರೇನು SR ರೇಟನ್ನು ಚೇಂಜ್ ಮಾಡಿದಾರಾ? ಬುಕ್ ವ್ಯಾಲ್ಯೂ ಚೇಂಜ್ ಮಾಡಿದಾರಾ?
ಏನೂ ಇಲ್ಲ. ನಾನು ಅವ್ರಿಗೆ ಹೇಳೋದು, ಈ ಡೋಂಗಿತನದ ವಿಚಾರಗಳನ್ನು ಬಿಟ್ಟು ನೀವು ನಿಜವಾಗಿ ಅಭಿವೃದ್ಧಿ ಮಾಡಬೇಕು ಅಂದರೆ ರಾಮನಗರ ಜಿಲ್ಲೆನ ಈ 5 ತಾಲೂಕುಗಳನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಚಿಂತನೆ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ಇವತ್ತು ಬೆಂಗಳೂರು ನಾವು 40 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಇವತ್ತು ಹಲವಾರು ನಾವು ಇನ್ಫ್ರಾಸ್ಟ್ರಕ್ಚರಿಂದ ಇವತ್ತು ಶೋಷಣೆಗೆ ಒಳಗಾಗಿದ್ದೇವೆ ನಮ್ಮ ಜಿಲ್ಲೆ. ಇವತ್ತು ಅವತ್ತು ಮಾನ್ಯ ಕುಮಾರಸ್ವಾಮಿಯವರು ಜಿಲ್ಲೆ ಮಾಡಿದ ಮೇಲೆ ಕಟ್ಟಿದಂಥ ಕಟ್ಟಡಗಳಿರ್ಬೋದು, ಅಧಿಕಾರಿಗಳ ಕ್ವಾರ್ಟರ್ಸ್ಗಳು ಬಿಟ್ಟರೆ ಇವತ್ತು ನಿಮ್ಮದು ಸರ್ಕಾರ ಬಂದು 2 ವರ್ಷ ಆಯಿತು. ಇವತ್ತು ಲೈನ್ ಡಿಪಾರ್ಟ್ಮೆಂಟ್ನವ್ರಿಗೆ, ಯಾವ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಇಲಾಖೆಗೂ ಜಾಗ ಇಲ್ಲ. ಬಾಡಿಗೆ ಬಿಲ್ಡಿಂಗ್ ಎಲ್ಲಿದ್ದಾರೆ? ರಾಮನಗರದಲ್ಲಿ ಬಾಡಿಗೆ ಕಟ್ಕೊಂಡಿದ್ದಾರೆ. ಯಾವ ಅಧಿಕಾರಿ ಉಳಿಲಿಕ್ಕೆ ಕ್ವಾರ್ಟರ್ಸ್ ಇಲ್ಲ. ನೀವು ಹೇಳ್ತೀರಿ ಇಲ್ಲೇ ನೀವು ಹೆಡ್ ಕ್ವಾರ್ಟರಲ್ಲಿ ಉಳಿಬೇಕು ಅಂತ. ಅವರು ಎಲ್ಲ ಬೆಂಗಳೂರುಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇಲ್ಲಿ ಕ್ವಾರ್ಟರ್ಸ್ ಇಲ್ಲ, ಇಲ್ಲಿ ಬಾಡಿಗೆ ಕಟ್ಕೊಂಡಿರ್ತಾರಾ? ನೀವು ಇದ್ರ ಬಗ್ಗೆ ಚಿಂತೆ ಮಾಡಿ, ಯೋಜನೆಗಳು ತನ್ನಿ, ನೀರಾವರಿ ಯೋಜನೆ ತನ್ನಿ, ಎಜುಕೇಷನ್ ಲೆವೆಲಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳನ್ನು ತಂದು ಮತ್ತೆ ಇನ್ನೂ ಇಂಡಸ್ಟ್ರಿ ಸೆಟಪ್ ಮಾಡಿ ಉದ್ಯೋಗ ಕೊಡಿಸಿ. ಈ ಜಿಲ್ಲೆಯಲ್ಲಿ ನೀವು ಚುನಾಯಿತರಾಗಿ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿರೋದಕ್ಕೆ ನಿಮ್ಗೆ ಏನಾದರೂ ಒಳ್ಳೆ ಹೆಸರು ಬರುತ್ತೆ. ಅದನ್ನು ಬಿಟ್ಟು ನಾನು ಬೆಂಗಳೂರು ದಕ್ಷಿಣ ನಾನು ಹಠ ಹಿಡಿದಿದ್ದೆ, ಮಾಡಿದೆ, ಕೇಂದ್ರ ಸರ್ಕಾರನ ಧಿಕ್ಕರಿಸಿ ನನ್ನ ಸೂಪರ್ ಪವರ್ನ ಎಂಜಾಯ್ ಮಾಡಿದ್ದೀನಿ ಅಂತ ಅಂದರೆ ಅದೇನು ನಿಮಗೆ ಅದು ಖುಷಿ ತಂದಿದೆಯೇನೋ? ಈ ಜಿಲ್ಲೆ ಜನಕ್ಕೆ ಯಾವುದು ಖುಷಿ ಇಲ್ಲ. ಏನು ನಡೀತಾ ಇದೆ ಇವತ್ತು? ಮಾಗಡಿ ತಾಲೂಕಿನಲ್ಲಿ ಬಸ್ಗಳು ಓಡ್ತಿದ್ದು, AC ಬಸ್ಸು ಒಂದಾದರೂ AC ಬಸ್ಗಳು ಓಡ್ತಾ ಹೋಗೋದು ಮಾಗಡಿ ಪಟ್ಟಣದಿಂದ ಮಾರ್ಕೆಟ್ಗೆ, ಮೆಜೆಸ್ಟಿಕ್ಗೆ. ಇವತ್ತು ಮಾಗಡಿ ಇದರಲ್ಲಿ ಎಲ್ಲಿ ಡಿಪೋನಲ್ಲಿ 40 ಜನ ಡ್ರೈವರ್ಸ್ ಕಂಡಕ್ಟರ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಯಾರು ಕೇಳ್ತಾರೆ ಇದನ್ನ? ಬೆಂಗಳೂರು ಸಿಟಿ ಮಾರ್ಕೆಟ್ ಇಂದ ಜನ ಬಸ್ ಇಲ್ಲ ಅಂತ ಪರದಾಡ್ತಾರೆ. ಇಲ್ಲಿ ಒಂದು ಬಸ್ ಬಂದ್ರೆ 10 ಬಸ್ ಜನ ಕಾಯ್ತಾ ಇರ್ತಾರೆ. ಇದು ಆಡಳಿತ? ಇದನ್ನ ಯಾರಾದ್ರೂ ಆಡಳಿತ ಅಂತಾರ? ಸುಮ್ಮನೆ MLA ಹೋಗ್ಬಿಟ್ಟು ಡ್ರೆಸ್ನವರು ವಿಡಿಯೋ ಮಾಡ್ತಾವ್ರೆ, ನಿಮ್ದು ಲೈವ್ ಬಿಟ್ಟವ್ರೆ ಅಂತ ಏನ್ ಕೈ ಕುಣಿಸ್ಕೊಂಡು ತಲೆ ಕುಣಿಸ್ಕೊಂಡು ಮಾತಾಡ್ಬಿಟ್ಟು ಏನೋ ದಬಾಕ್ಬಿಟ್ಟಂಗೆ ಇಲ್ಲಿ ಮಾಡಿದ್ರೆ, ನಾವಿದನ್ನ ಏನಾನ ಹೇಳಕ್ ಹೋದ್ರೆ ಅವ್ರಿಗೇನು ಕೆಲಸ ಇಲ್ಲ ಅಂತ. ಅಪ್ಪ ಅವರು ಸೋತು 2018ರಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ರಲ್ಲ, ನಾವು ಅವತ್ತು ಹೇಳಿದ್ವು ಅವ್ರನ್ನ, ಅಯ್ಯೋ ಕೆಲಸ ಇಲ್ಲವ್ರು ಏನೋ ಮಾತಾಡ್ಕೊತಾರೆ ಅಂತ. ನಾವು ಕರಿಬೋದಾಯ್ತಲ್ಲ ಅವ್ರನ್ನ. ನಾವು ಭಯದಿಂದ ಕೆಲಸ ಮಾಡಿದ್ವಿ. ಅಯ್ಯೋ ನಮ್ಮ ವಿರೋಧ ಪಕ್ಷದವರು ಎಲ್ಲಿ ನಮ್ಮ ತಪ್ಕೊಂಡು ಹಿಡಿದಾರೋ, ಎಲ್ಲಿ ನಮ್ಮನ್ನ ದಬಳ ತಗೊಂಡು ಚುಚ್ತಾರೋ ಅಂತೇಳಿ ಭಯದಿಂದ ಕೆಲಸ ಮಾಡಿದ್ದೀವಿ. ನಾವು ಯಾವತ್ತು ಇವ್ರ ಥರ ಉಡಾಫೆಯಾಗಿ ನಡ್ಕೊಂಡಿಲ್ಲ. ದಯಮಾಡಿ ತಿಳಿಸಿ ಅವ್ರಿಗೆ, ಇಂಥ ಉಡಾಫೆ ಎಲ್ಲ ಜಾಸ್ತಿ ದಿವಸ ನಡೆಯೋದಿಲ್ಲ. ನಾನೇನ ಮಾತಾಡಿದ್ರೆ ಅವ್ರು ಯಾರನ್ನ ಕುಂಡ್ರಿಸ್ಬಿಟ್ಟು ಪಾಪ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸ್ತಾರೆ. ಪಾಪ ಕಾಂಗ್ರೆಸ್ ಜಿಲ್ಲಾ ಯಾವುದು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ನಾನು ಅಂತ ಯಾರೋ ಪ್ರೆಸ್ ಮೀಟ್ ಮಾಡವ್ರೆ. ಆ ಪುಣ್ಯಾತ್ಮರು ಹಿಂದಿರ್ಕೊಂಡು ನೋಡ್ಕೊಳ್ಳಿ. ನೀವೊಬ್ಬರೇ ಕುತ್ತಿಗೆ ಮಾಡಿಬಿಟ್ರಾಗಲ್ಲ. ಗುತ್ತಿಗೆದಾರರು ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಎಲ್ಲ ಏನಾಗಿದ್ದಾರೆ ಅನ್ನೋದನ್ನ ಸ್ವಲ್ಪ ಕಾಂಗ್ರೆಸ್ ಲೀಡರ್ಗಳು ಕರೆದು ನೋಡಲಿ. ಪಾಪ ಅವ್ರಿಗಿನ್ನೂ ಮಾತಾಡಿದವ್ರು ಕಾಂಗ್ರೆಸ್ ಕಲ್ಚರೇ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಮಾತಾಡ್ತಾರೆ. ಏನು ಮಾಡೋಕ್ಕಾಗತ್ತೆ ಇದಕ್ಕೆಲ್ಲ? ಇಂಥವಕ್ಕೆಲ್ಲ ಜಗ್ಗೋದಿಲ್ಲ ನಾವು. ನಿಮ್ಮ ತಪ್ಪನ್ನ ನನ್ನ ಅವಧಿನಲ್ಲಿ ತಾಲೂಕು ಆಫೀಸಲ್ಲಿ ಇಷ್ಟು ಹಗರಣ ಆಗಿದೆ, ಇಷ್ಟು ಫೈಲ್ಗಳು ಮಿಸ್ಯೂಸ್ ಆಗಿದ್ದಾವೆ, ಇಷ್ಟು ಬೋಗಸ್ ನಡೆದಿದೆ ಅಂದರೆ ಬಿಡ್ತಿದ್ರ ನೀವು? ಬಿಡ್ತಿದ್ರ ಬಾಲಕೃಷ್ಣ ಅವರೇ? ಇಲ್ಲಿ ಬೀಗ ಹಾಕೊಂಡು ಕುತ್ಕೋತಿದ್ರು. ನಮ್ಮ ಯಾರು ಕೇಳಕ್ ಬಂದ್ರೆ ಇಲ್ಲಿ ತಾಲೂಕು ಆಫೀಸಲ್ಲಿ ಅವ್ರು ಯಾರೋ ಪಾಪ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಊರು ಬಿಡಿಸೋ ಕೆಲಸ ಮಾಡಿಸ್ತೀವಿ. ನಾನು ಯಾವತ್ತನ ಮಾಡಿದ್ದೀನ? ಅಥವಾ ನಮ್ಮ ಏಜೆಂಟ್ಗಳು ಯಾರಾದ್ರೂ ಇಲ್ಲಿ ಕೆಲಸ ಮಾಡ್ತಿದ್ರಾ? ಈ ತಾಲೂಕು ಆಫೀಸಲ್ಲಿ ಸುತ್ತಲೂ ಏಜೆಂಟ್ ಇದ್ದಾನೆ. ತಹಶೀಲ್ದಾರ್ಗೆ ಹೇಳಿದೆ, ನಿಮ್ಮ ತಾಲೂಕು ಆಫೀಸ್ ಸುತ್ತಾನೆ ಏಜೆಂಟ್ಗಳಿದ್ದಾರೆ, ಅವ್ರನ್ನ ಯಾಕೆ ಎಂಟರ್ಟೈನ್ ಮಾಡ್ತೀರಿ ಅಂತ. ಇಷ್ಟೆಲ್ಲ ನಡೀತಿದ್ರು ಮೌನ ವಹಿಸಿದ್ದೀರಲ್ಲ ಶಾಸಕರು, ಇದಕ್ಕೇನು ಹೇಳ್ಬೇಕು? ಪಾಪ ಅದು ಡಾಕ್ಟರ್ ಮಂಜುನಾಥ್ ಅವ್ರದ್ದು ಇದು ಏನು ಸ್ಲೋಗನ್, ಟೀಕೆಗಳು ಸಾಹಿತ್ಯವೇ ಅಭಿವೃದ್ಧಿನೇ ಉಳಿಸ್ಲಿ ಅಪ್ಪ. ಇವ್ರ ಮನೆಯಲ್ಲೇ ಇದೆಯಲ್ಲ 50 ವರ್ಷದಿಂದ ಆಡಳಿತ, ಅಭಿವೃದ್ಧಿ ಉಳಿಸ್ಲಿ.
ಅವರೇ ಹೆಸರು ಹಾಕ್ಸ್ಕೊಳ್ಳಿ, ಅವರೇ ಬೋರ್ಡ್ ಹಾಕ್ಸ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಏನು ಮಾಡಿದ್ದೀವಿ ಅನ್ನೋದು ಬೇಕಲ್ಲ. 6 ತಿಂಗಳು ಸಮಯ ಬೇಕು, ಹಾಂ, ಇನ್ನೂ 6 ತಿಂಗಳು ಸಮಯ ಬೇಕು. ಈ 6 ತಿಂಗಳಾಗಿ ಇನ್ನು 6 ವರ್ಷನೇ ತಗೊಳ್ಳಿ, ನಮ್ದೇನು ತಕರಾರಿಲ್ಲ. ಪೇಪರ್ನವರು ಪ್ರೆಸ್ನವ್ರು ಹೋದಾಗೆಲ್ಲನೂ ಏನಂತಾರೆ, ಇನ್ನು 6 ತಿಂಗಳು ಕೊಡಿ, ಇನ್ನೊಂದು ವರ್ಷ ಕೊಡಿ ಅಂತ. 2 ವರ್ಷ ಆಗೇ ಹೋಯ್ತು, 3ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ. ನಿಮ್ದೇನು ಸಾಧನೆ? ವಿರೋಧಿಗಳು ಏನು ಕಣ್ಣು ಕುಕ್ಕಿಬಿಡುತ್ತಂತೆ ಅವರ ಅಭಿವೃದ್ಧಿನ. ನಾನು ಕೊನೆಯಲ್ಲಿ 900 ಕೋಟಿ ದುಡ್ಡು ತಂದಿದ್ದೀನಿ ರೀ. ಆ 900 ಕೋಟಿ ಸಮರ್ಪಕವಾಗಿ ಕೆಲಸ ಮಾಡ್ತಾವ್ರಂತ ಒಂದು ಸಭೆ ಮಾಡ್ರಿ, ಒಂದು ಸಭೆ ಮಾಡಿ. ಯಾವುದು ರೂರಲ್ ವಾಟರ್ ಸಪ್ಲೈ ಸ್ಕೀಮಲ್ಲಿ RWS ಅಲ್ಲಿ 900 ಕೋಟಿ ತಂದಿರೋದು. ರಾಮನಗರ ತಾಲೂಕಿನ 3 ಹೋಬಳಿಗೆ, ಆರೋಹಳ್ಳಿ, ಮರಳುವಾಡಿನ ಒಳಗೊಂಡಂಗೆ 900 ಕೋಟಿ ನಾನು ಅಶ್ವತ್ಥನಾರಾಯಣವರು ತಂದಿದ್ದು. ಅದ್ರ ಬಗ್ಗೆ ನೀವು ಕ್ರಮ ವಹಿಸಿ. ಯಾವತ್ತಾನು ಸಭೆ ಮಾಡಿದ್ದೀರಾ? ಇಲ್ಲ ನಾ ಕೆಲಸ ಮಾಡಕ್ಕೆ ಹೋಗಿ ನೋಡಿದ್ದೀರಾ? ಕ್ವಾಲಿಟಿ ಕೆಲಸ ಮಾಡ್ತಾವ್ರಾ ಇಲ್ವಾ ಅಂತ ನೋಡಿದ್ದೀರಾ? ಎಲ್ಲರೂ ನನಗೆ ಹೇಳ್ತಾವ್ರು, ನೀವು ತಂದಿರೋದು ನೀವು ಬಂದು ಚೆಕ್ ಮಾಡಿ ಅಂತ. ಅದಕ್ಕೂ ನಾನು ದಿನಾಂಕ ನಿಗದಿ ಮಾಡ್ಕೊಂಡು ಹೋಗ್ತೀನಿ, ಯಾವ ರೀತಿ ಕೆಲಸ ಮಾಡ್ತಾವ್ರೆ. ದಾಖಲಾದ ಸುದ್ದಿ ಕೇಳ್ತಾರೆ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಅಭ್ಯರ್ಥಿಗಳನ್ನ ಇದಾಗ ಮಾಡ್ತಾರೆ. ಅಯ್ಯೋ, ಗೂಡಿಸ್ಕೊಂಬಿಡ್ಲಿ ಬಿಡಿ, ಅವರು ಗೂಡಿಸ್ಕೊಂಬಿಡ್ಲಿ, ಪೂರ್ತಿ ಗುಡಿಸ್ಬಿಡ್ಲಿ. ನಮ್ಮವ್ರು ಯಾರೋ ಪಾಪ ನನ್ನ ಜೊತೆಲಿ ಯಾರೋ ಸಣ್ಣ ಪುಟ್ಟ ಲೀಡರ್ಗಳಿದ್ರೆ ಅವ್ರನ್ನೇ ಲೀಡ್ರು ಅಂತ ಹೇಳ್ಕೊಂಡು ಹೋಗೋಣ. ಸರ್ ರೆಕಾರ್ಡ್ ರೂಮ್ಗೆ ಸಮಸ್ಯೆ ಇದೆ ಸರ್. ರೆಕಾರ್ಡ್ ರೂಮಲ್ಲಿ ಸುಮ್ಮನೆ ಅಲ್ತದೆ, ಪೂರ್ತಿ ಹೋಗ್ಬಿಟ್ಟಿದ್ದಾರೆ. ರೆಕಾರ್ಡ್ಗಳೆಲ್ಲ ಕದ್ದು ತಗೊಂಡು ಮಡಿಕೊಂಡಿದ್ದಾರೆ. ರೆಕಾರ್ಡ್ ಎಲ್ಲ ಯಾರ್ಯಾರ ಮನೆಗಳೆಲ್ಲ ಇದ್ದಾವೆ. ಆಮೇಲೆ ಕೇಳಿದ್ರೆ, ಗಟ್ಟಿಯಾಗಿ ಕೇಳಿದ್ರೆ ಎಂಡಾರ್ಸ್ಮೆಂಟ್ ಕೊಡ್ತೀವಿ ಅಂತ ಇಲ್ಲಿ ಉತ್ತರ ಕೊಡ್ತಾರೆ. ತಹಶೀಲ್ದಾರ್ ಸೀಲೆ ಯಾರ ಮನೇಲೂ ಇದೆ, ತಹಶೀಲ್ದಾರದ್ದು ದಾಖಲೆಗಳೇ ಯಾರದ್ದು ಮನೇಲಿದೆ. ಇವೆಲ್ಲ ಈ ತಾಲೂಕಿನ ದುರಂತ ರೀ. ತಾಲೂಕಿನಲ್ಲಿ ಇಷ್ಟೆಲ್ಲ ನಡೆದ್ರೂ ಬಾಯಿ ಮುಚ್ಕೊಂಡು ಅವರೆಲ್ಲ ಗೆದ್ದಿರೋರು. ಅದೇನು ಅದರಲ್ಲಿ ಅವ್ರು ಶಾಮೀಲಾಗಿದ್ದಾರಾ, ಅದ್ರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಎಲ್ಲ ತನಿಖೆ ಆಗಲಿ ಬರುತ್ತೆ. ಸರ್ ನೀವೇನಾದ್ರು ತನಿಖೆ ಮಾಡ್ತೀರಾ ಸರ್? ನಾನು ತನಿಖೆ ಮಾಡ್ಸೋಕ್ಕೆ ಅವರು ತನಿಖೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ. ತನಿಖೆ ಮಾಡಲಿಲ್ಲ ಅಂದರೆ ನನಗೆ ಎಲ್ಲೂ ದೂರು ಕೊಡಬೇಕು ಕೊಡ್ತೀನಿ. ನಾನು ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೀನಿ. ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಎಂಕ್ವೈರಿ ಆಗ್ತಾ ಇರೋದ್ರಿಂದ ಯಾರು ಇಂಟರ್ವ್ಯೂನ ಆಗೋದು ಬೇಡ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಾನೆಲ್ಲಿ ಇದಕ್ಕೆ ಎಂಟ್ರಿ ಕೊಡಬೇಕು ಕೊಡ್ತೀನಿ. ಈಗ ನಕಲಿ ದಾಖಲಾತಿಗಳನ್ನೆಲ್ಲ ಕಂಪ್ಯೂಟರೀಕರಣ ಮಾಡಿದಾರಲ್ಲ, ಅದರಲ್ಲಿ ಸೇರಿಸಿದರೆ ನಕಲಿ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಸೇರಿಸ್ಬಿಟ್ಟಿದ್ದಾರೆ. ಗೊತ್ತಾಗುತ್ತೆ ಅದು ನಕಲಿ ದಾಖಲೆ ಯಾವುದು, ಅಸಲಿ ದಾಖಲೆ ಯಾವುದು ಅಂತ ಗೊತ್ತಾಗುತ್ತೆ. ನಾನು ನಮ್ಮ ತಾಲೂಕಿನ ಜನಕ್ಕೆ, ರೈತರುಗಳಿಗೆ ಇಷ್ಟೇ ಹೇಳೋದು, ಸರ್ಕಾರ ಒಂದಲ್ಲ ಒಂದು ದಿವಸ ನಿಮ್ಗೆ ಅವಕಾಶ ಕೊಡ್ತದೆ. ನೀವು ಭೂಮಿನ 20 ವರ್ಷನೋ 25 ವರ್ಷನೋ 30 ವರ್ಷನೋ ನೀವು ಉಳುಮೆ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಅವಕಾಶ ಕೊಡ್ತದೆ. ಅವತ್ತು ನಿಮಗೆ ಸಂಪೂರ್ಣವಾದ ನಿಜವಾದ ದಾಖಲಾತಿ ನಿಮ್ಗೆ ಆಗ್ತದೆ. ಸುಮ್ಮನೆ ಯಾರೋ ಏಜೆಂಟ್ಗಳು ಬರ್ತಾರೆ ಅಂತೇಳಿ ಆತರದಿಂದ ಕಾಸು ಕೊಟ್ಬಿಟ್ರೆ ನಿಮಗೆ ಉಳುಮೆ ಚೀಟಿ ಕೊಡಿಸ್ತೀನಿ, ಕಾಸು ಕೊಟ್ಬಿಟ್ರೆ ನಿಮಗೆ ಪಾಣಿ ಮಾಡಿಸ್ಕೊಂಡು ಕೊಡ್ತೀನಿ ಅಂತೇಳಿ ಈ ನಕಲಿ ಕೆಲಸ ಮಾಡೋರಿಗೆ ನೀವು ಮಾರಿ ಹೋಗ್ಬೇಡಿ. ನಿಮ್ದು ಒಂದು ಕಡೆ ದುಡ್ಡು ಹೋಗುತ್ತೆ, ಒಂದು ಕಡೆ ನಿಮ್ಮ ಆಸ್ತಿನೂ ಹೋಗುತ್ತೆ, ನಿಮ್ಮ ನೆಮ್ಮದಿನೂ ಕಳ್ಕೊತೀವಿ. ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಕು. ನಿಮ್ಮ ಆಸ್ತಿ ನಿಮ್ಮ ಹತ್ರ ಇರಿ, ನೀವು ಉಳುಮೆ ಮಾಡ್ಕೊಂಡಿರ್ತೀರಿ. ಉಳುಮೆ ಮಾಡ್ಕೊಂಡಿರೋ ಆಸ್ತಿನ, ನೀವು ಬೆಳೆ ಬೆಳ್ಕೊಂಡು ತಿಂತಾ ಇರೋ ಆಸ್ತಿನ ಯಾರೂ ಬಂದು ಕಿತ್ಕೊಳ್ಳೋಕ್ಕಾಗಲ್ಲ, ಯಾವ ಸರ್ಕಾರನೂ ಬಂದು ಕಿತ್ಕೊಳ್ಳೋಕ್ಕಾಗಲ್ಲ. ಇದು ನಿಮ್ಮ ಮನಸ್ಸಲ್ಲಿ ಇರಲಿ. ಕೆಲವು ಸರ್ಕಾರ ಬರ್ತೈತೆ ರೈತರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ಮುಂದೊಂದು ದಿವಸ ಒಳ್ಳೆಯ ಸರ್ಕಾರ ಬಂದಾಗ ನಿಮ್ಗೆ ಸಹಾಯ ಮಾಡಿಸುವಂಥ ಕೆಲಸ ನಾವು ಮಾಡಿಸ್ತೀವಿ, ಮಾಡಿಸೋಣ.